ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಬ್ಬಿನ ಟ್ಯಾಕ್ಟರ್ಗಳು ಅಪಘಾತ ಆಗಬಾರ್ದು ಅಂಥೇಳಿ ಎಷ್ಟು ಚಲೋ ಕೆಲಸ ಮಾಡತ್ತಾರ ನೋಡ್ರಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರು. ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ ಇವರು ಬೆಳಗಿಂದ ಸಾಯಂಕಾಲ ತನಕ ಸಮಾಜ ಸೇವೆದಾಗ ತಮ್ಮ ಸಮಯವನ್ನು ಮೀಸಲಿಟ್ಟಾರ. ನೋಡ್ರಿ ನೀವು, ಎಷ್ಟೋ ಅಪಘಾತಗಳಾಗ್ತಿದ್ದು ಕಳೆದ ವರ್ಷ. ಕಬ್ಬಿನ ಟ್ಯಾಕ್ಟರ್ಗಳಿಗೆ ಹಿಂದೆ ರಿಫ್ಲೆಕ್ಟರ್ ಇದ್ದಿರ್ಕಿಲ್ಲ, ಒಂದು ಲೈಟ್ ಕಾಣ್ತಿರ್ಕಿಲ್ಲ, ಯಾವ ಮೋಟ್ರ್ ಸೈಕಲ್ ನಾವು ಬಂದು ಕಬ್ಬು ಕಾಣ್ತಿರ್ಕಿಲ್ಲ, ಹಾಸಿ ಅಪಘಾತ ಆಗಿ ಸಾವು ನೋವು ಸಹಿತ ಅದಕ್ಕೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಿದ್ರು ಸಹಿತ ಆ ಟ್ಯಾಕ್ಟರ್ ಮಾಲೀಕರು ಮಾತ್ರ ಯಾವುದೂ ರಿಫ್ಲೆಕ್ಟರ ಮತ್ತು ಯಾವುದೂ ಹಚ್ಚಾಗಿ ಗೋಜಿಗೆ ಹೋಗಲಿಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತೈತೇನ್ರಿ, ಒಂದು ತಲೆಯಾಗ ಹೊಳಿದೈತಿ ಇವ್ರಿಗೆ, ರಾಹುಲ್ಗೆ ಜಾರಕಿಹೊಳಿಗೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಸತೀಶ್ ಫೌಂಡೇಶನ್ದಿಂದ ನಾವ ಯಾಕೆ ಇಂಥ ರಿಫ್ಲೆಕ್ಟರ್ಗಳು ಮತ್ತು ಬೋರ್ಡ್ ಪರದೆಗಳು ತಂದ ಈ ಟ್ಯಾಕ್ಟರ್ಗಳಿಗೆ ಅಂಟಿಸಬಾರ್ದು, ಇವ್ರಿಗೆ ಹೇಳ್ರಂತೂ ಇವ್ರೇನು ಅಂಟಿಸೋದಿಲ್ಲ, ನಾವ ಅಂಟಿಸಿದ್ರಾತು, ಅದರಿಂದ ಅಪಘಾತದಿಂದ ಜನರ ಜೀವ ಉಳಿಸೋನು ಅಂತೇಳಿ ಒಂದು ವಿಚಾರ ಮಾಡ್ತಾರೆ. ಎಷ್ಟು ಚಂದ ವಿಚಾರ ಅಲ್ರಿ, ಎಷ್ಟು ಮುಗ್ಧ ಮಕ್ಕಳು ಸಣ್ಣ ಇವು, ಆದರೂ ವಿಚಾರ ಎಷ್ಟು ದೊಡ್ಡದಾವ ನೋಡ್ರಿ. ಎಲ್ಲೆಲ್ಲೋ ಹೋಗಿ ಹಾದ್ಯಾಗ ರಸ್ತೆದಾಗ ಪಾಪ ಅಪಘಾತ ಆಗಿ ಸಾವು ನೋವು ಆಗಿ ಅಲ್ಪಾದ್ರ ದವಾಖಾನೆದಾಗ, ಕುಟುಂಬ ಸಹಿತಲ್ಲ ದವಾಖಾನೆದಾಗ, ಇಂಥ ಕೆಟ್ಟ ಪರಿಸ್ಥಿತಿದಾಗ ನಾವ್ಯಾಕೆ ಮಾಡಬಾರ್ದು ಅಂಥೇಳಿ ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ದ 30ರಿಂದ 40 ಒಂದು ಯುವಕರದ್ದು ಒಂದು ಪಡೆ ಐತ್ರಿ, ಮಿಲ್ಟ್ರಿ. ಆ ಎಲ್ಲ ಮಿಲ್ಟ್ರಿ ಪಡೆ ತೊಗೊಂಡು ಹೋಗೋಗಿ ಗೋಕಾಕ ನಾಕಾದಿಂದ ಹಿಡಿದು ಲೋಳ್ಸೂರ, ಯರಗಟ್ಟಿಂದ ಬರುವ, ಈ ಕಡೆ ಘಟಪ್ರಭಾದಿಂದ ಬರುವ, ಆ ಕಡೆ ಲೋಳ್ಸೂರು ಬ್ರಿಡ್ಜ್ ಆ ಕಡೆಯಿಂದ ಬರುವ, ಮೂಡಲ್ಗಿಂದ ಬರುವ, ಎಲ್ಲೆಲ್ಲಿ ಕಬ್ಬು ಬರ್ತಾವೆ ನೋಡ್ರಿ, ಆ ಟ್ಯಾಕ್ಟರ್ಗಳನ್ನ ಹಿಡಿದು ಹಿಂದೆ ಕಂಪ್ಲೀಟ್ ಅದ್ರ ರಿಫ್ಲೆಕ್ಟರ್ ಬರುವಂಗೆ ಅದಕ್ಕೆ ಬೋರ್ಡ್ ಕುಣಿಸ್ಯಾರ, ರೇಡಿಯಂ ಕುಣಿಸ್ಯಾರ, ಸಣ್ಣ ಬಲ್ ಸಹಿತ ಹಾಕ್ಯಾರ. ಅಂದ್ರೆ ಅಪೋಸಿಟ್ ಅದು ಬೆಳಗ್ಗೆ ಬಿದ್ದ ತಕ್ಷಣ ಝಕ್ ಅಂತ ಹೊಳಿಬೇಕು. ಹಂಗಾದ್ರೆ ಅಲ್ಲಿ ಗಾಡಿ ಐತಪ್ಪ ಅಂಥೇಳಿ ಅಪಾಯದಿಂದ ಕಡಿಮೆ ಆಗೋ ಸಲುವಾಗಿ ಈ ಇಬ್ಬರು ರಾಹುಲ್ ಮತ್ತು ಪ್ರಿಯಾಂಕಾ ಮಾಡಿದ್ದ ಕಾರ್ಯ ಭಾಳ ಉತ್ತಮ ಕಾರ್ಯ ಅಲ್ರಿ. ಸಮಾಜ ಸೇವೆ ಮಾಡ್ಬೇಕಾದ್ರೆ ಏನೇನೋ ಮಾಡೋಕ್ಕೆ ಹೋಗಿ ಇಂತಿಂಥ ಕೆಲಸ ಮಾಡ್ತಾರಂದ್ರೂ ಇದು ಒಂದು ವಿಚಿತ್ರ ಅದ್ಭುತನ ರೀ. ಹಂಗಾದ್ರೆ ರಾಹುಲ್ ಜಾರಕಿಹೊಳಿಗೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ, ಅದರಾಗೂ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ, ಅದರಾಗೂ ಮತ್ತು 40 ಯುವಕರೇನು ಕೆಲಸ ಮಾಡಾಕತ್ತಾರಲ್ಲ ಅವ್ರದ್ದೆಲ್ಲ ವೀಡಿಯೋ ಹಾಕಾಕತ್ತನು. ಮತ್ತು ಅವ್ರಿಗೆ ಒಂದು ಲೈಕ್ ಕೊಡ್ರಲ್ಲ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಎಲ್ಲರಿಗೂ ವಿಸ್ತಾರವಾಗಿ ಗೊತ್ತಾಗಬೇಕು. ಟ್ಯಾಕ್ಟರ್ ಮಾಲೀಕರ ನೀವು ಕುಣಿಸ್ಕೊಳ್ಳಿಲ್ಲ ಅಂದ್ರೂ ಅಲ್ಲಿ ಹೋಗಿ ಕುಂಡಿಸ್ರಿಪ್ಪ, ಜನರ ಜೀವ ನಾವು ಉಳ್ಸಾಕ ಸಹಾಯ ಸಹಕಾರ ಮಾಡ್ತೇವೆ. ಟೇಪ್ ರೆಕಾರ್ಡ್ ಹಚ್ಚಿ ಧುಮಡಿ ಮಾಡೋದಿಲ್ಲ ಅಂಥೇಳಿ ನೀವು ಸಹಕಾರ ಕೊಟ್ರಂದ್ರೆ ಎಷ್ಟು ಚಂದ ಸಾಮರಸ್ಯ ಉಂಟಾಗ್ತೈತ್ರಿ, ಪ್ರೀತಿ. ಹಂಗಾದ್ರೆ ಎಲ್ಲ ವಿಡಿಯೋ ತೋರ್ಸಾಕ ನೋಡ್ತೀರಿ. ನಂಬರ್ 1 ಚಾನಲ್ ತಪ್ಪದ ನೋಡ್ರಿ, ಫಾಲೋ ಮಾಡ್ರಿ. ನಮಸ್ಕಾರ ರೀಪ್ಪ. ನಮಸ್ಕಾರ. ಇವತ್ತು ನಾವು ಇಲ್ಲಿ ಗೋಕಾಕ 1 ನಂಬರ್ ನಾಗದಲ್ಲಿ ರೇಡಿಯಂ ಹಚ್ಚಿಸೋದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ವಾಸಲ ನಾವು 12 ಡಿಸೆಂಬರ್ಗೆ ಒಮ್ಮೆ ಹಚ್ಚಿದ್ದು. ಮತ್ತು ಇವತ್ತು ಬಂದು ನೋಡಿದಾಗ ಮತ್ತು ಭಾಳಷ್ಟು ಟ್ಯಾಕ್ಟರ್ಗೆ ರೇಡಿಯಂ ಇದ್ದಿರ್ಕಿಲ್ಲ. ದಯವಿಟ್ಟು ನಾವು RTO ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಅದನ್ನು ರೇಡಿಯಂ ಇಲ್ಲದ ಗಾಡಿ ಯಾವುದೂ ಗಾಡಿ ಪಾಸಿಂಗ್ ಮಾಡಬಾರ್ದು. ಮತ್ತು ಇಲ್ಲಿ ಬಂದು ಮತ್ತು ದಿನ ಒಂದು ಈವ್ನಿಂಗ್ ಟೈಮ್ದಾಗ ಬಂದು ಒಂದು ಸ್ವಲ್ಪ ನಿಂತು ಯಾವ್ಯಾವ ಗಾಡಿ ರೇಡಿಯಂ ಇಲ್ಲ ಅದಕ್ಕೆ ನೋಡಿ ದಂಡ ಹಾಕಬೇಕು. ಇಲ್ಲಿಗಂದರೆ ಅದಕ್ಕೆ ಏನಾರ ಒಂದು ಕಠಿಣ ಕ್ರಮ ತಗೋಬೇಕು. ಯಾಕಂದರೆ ಅದರಿಂದ ಭಾಳಷ್ಟು ಮಂದಿ ಕಾಲು ಮುರ್ಕೊಂಡಾರ, ಅನಾಹುತ ಡೆತ್ ಆಗ್ಯಾವ. ಡೆತ್ ಒಬ್ಬ ಆತಂದರೆ ಇಡೀ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಿರ್ತೈತಿ. ಅದನ್ನು RTO ಗಮನ ಅವರು ಸ್ಟ್ರಿಕ್ಟ್ಲಿ ಅದನ್ನು ವಾರ್ನಿಂಗ್ ಮಾಡಿ ಎಲ್ಲ ಗಾಡಿಗೆ ರೇಡಿಯಂ ಹಚ್ಚಬೇಕು. ಮತ್ತು ಯಾವುದೂ ಗಾಡಿ ಪಾಸಿಂಗ್ ಒಟ್ಟು ಮಾಡಬಾರ್ದು ರೇಡಿಯಂ ಇಲ್ದಿಕ್ಕ ದಯವಿಟ್ಟು ವಿನಂತಿ ಮಾಡ್ಕೋತೀವಿ. ಅದು ಮತ್ತು 2 ವೀಲರ್ ಕಾರ್ದವ್ರಿಗೆ ಅವ್ರಿಗೆ ಈ ನೈಟ್ ಟೈಮ್ದಾಗ ಕಬ್ಬಿನ ಸೀಸನ್ ಐತಿ, ಸ್ಲೋ ಹೊಡಿರಿ. ನಿಮಗೆ ಏನಾರ ಆತಂದರೆ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಸ್ಲೋ ಹೋಗ್ರಿ, ಗಾಡಿ ನೋಡ್ಕೊತ ಹೊಡಿರಿ. ಕುಡಿದ ಡ್ರಿಂಕ್ ಅದು ಮಾಡಿ ಗಾಡಿ ಹೊಡ್ಯಾಕೆ ಹೋಗ್ಬೇಡ್ರಿ. RTO ಬಂದು ಅದನ್ನು ನಾಡಿ ಅದನ್ನು ಒಟ್ಟು ಇಲ್ಲಿ ಬಂದು ನಿಂತು ಇದನ್ನು ಮಾಡ್ಕೋಬೇಕಂತ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು.